ಹಾಯ್ ಫ್ರೆಂಡ್ಸ್, ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಗಿ ರೊಟ್ಟಿ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನಮ್ಮಲ್ಲೊಂದು ಗಾದೆ ಮಾತಿದೆ, ಅಕ್ಕಿ ತಿಂದವ ಹಕ್ಕಿಯಂತೆ ಹಾರುವನು, ಜೋಳ ತಿಂದವ ತೋಳನಂತಾಗುವನು, ರಾಗಿ ತಿಂದವ ನಿರೋಗಿಯಾಗುವನು ಅಂತ ಹೇಳಿ. ಇಂತಹ ಒಂದು ಹೆಲ್ದಿ ಆಗಿರುವಂತಹ ರೊಟ್ಟಿಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ನೋಡಿ, ಎಷ್ಟು ತೆಳುವಾಗಿ ಬಂದಿದೆ, ಚಪಾತಿ ಥರ. ನೋಡಿ, ನಾನು ಬೌಲಿಗೆ ಒಂದು ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ 1 ಕಪ್ನಷ್ಟು ರಾಗಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ ಗ್ರೀಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್, 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಮೆಣಸಿನ ಹುಡಿ, ಅದಾದಮೇಲೆ ಸ್ವಲ್ಪ ಆನಿಯನ್ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಳ್ಬೇಕು, ಸ್ವಲ್ಪ ಕಾಯಿ ತುರಿ, ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ ಕಾಯಿ ತುರಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಕುದೀತಾ ಇರುವಂತಹ ನೀರನ್ನು ಇದರಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ರಾಗಿ ಹಿಟ್ಟು ಜಿಗಿಟ್ಟಾಗಿರುವುದಿಲ್ಲ, ಅದನ್ನು ರೊಟ್ಟಿ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಕುದೀತಾ ಇರುವಂತಹ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಬಟ್ ಕಲಿಸ್ಕೊಳ್ಳುವಾಗ ಸ್ಪೂನ್ ಯೂಸ್ ಮಾಡಿ, ಯಾಕಂದರೆ ನೀರು ಬಿಸಿಯಾಗಿರುತ್ತೆ. ನೋಡಿ, ಒಂದು ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ನಮ್ಮ ಡೋ ರೆಡಿ ಆಗುತ್ತೆ. ಆಮೇಲೆ ಈ ಡೋ ರೆಡಿ ಆದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನಾವೇನು ಮಾಡುವ, ಇದಕ್ಕೊಂದು ಒಳ್ಳೆ ಆಗಿರುವಂಥ ಒಂದು ಒಗ್ಗರಣೆ ಕೊಡುವ. ಒಗ್ಗರಣೆ ಕೊಟ್ಟ ಮೇಲಂತೂ ಆ ಹಿಟ್ಟಿನ ಹದನೇ ಬೇರೆ ಆಗುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಮಿಡ್ಲಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಮಾಡಿಕೊಂಡು ಅದರಲ್ಲಿ ನಾವು ಮಾಡ್ಕೊಂಡಿರುವಂತಹ ಒಗ್ಗರಣೆಯನ್ನು ಹಾಕುವ. ಮೊದಲೇ ನಾನು ಇಲ್ಲಿ ಏನು ಮಾಡ್ತೇನೆ ಅಂತ ಹೇಳಿದರೆ, ಒಂದು ಪ್ಯಾನಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿನೂ ಆಯಿಲ್ ಯೂಸ್ ಮಾಡಿದ್ದೇನೆ, ಯಾಕಂದರೆ ನಾನು ರೊಟ್ಟಿ ಮಾಡುವಾಗ ನಾನ್ ಸ್ಟಿಕ್ ತವಾ ಯೂಸ್ ಮಾಡ್ತೇನೆ. ಅದಕ್ಕೆ ಜಾಸ್ತಿ ಏನು ಎಣ್ಣೆ ಯೂಸ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೆ. ಜಾಸ್ತಿ ಅಂದರೆ ಒಂದು 4 ಟೇಬಲ್ ಸ್ಪೂನಷ್ಟು. ಅದಾದಮೇಲೆ ಅದಕ್ಕೆ 1/2 ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಂಡೆ, ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಕರಿಬೇವನ್ನು ನಾನಿಲ್ಲಿ ಯೂಸ್ ಮಾಡಲಿಲ್ಲ, ಯಾಕಂತ ಹೇಳಿದರೆ ನುಗ್ಗೆ ಸೊಪ್ಪೆ ತುಂಬ ಹಸಿರಾಗಿದೆ ಅಲ್ವಾ, ಬೇಡ ಅಂತ ಹೇಳಿ ಯೂಸ್ ಮಾಡಲಿಲ್ಲ. ನೀವು ಬೇಕಾದರೆ ಕರಿಬೇವನ್ನು ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುವಂಥ ಒಂದು ಘಮ ಬರುತ್ತೆ. ನೋಡಿ, ಈ ಥರ ಬಿಸಿ ಬಿಸಿಯಾಗಿರುವಂತಹ ಒಗ್ಗರಣೆಯನ್ನು ಈ ಹಿಟ್ಟಿನ ಮಧ್ಯದಲ್ಲಿ ಹಾಕಿ ಸ್ವಲ್ಪ ತಣ್ಣಗಾದ ಮೇಲೆ ಕೈಯಿಂದ, ಇಲ್ಲ ಅಂತ ಹೇಳಿದರೆ 1 ಚಮಚ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೈಯನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಜಾಗ್ರತೆ, ನಮಗೆ ಬಿಸಿ ಬಿಸಿಯೆಲ್ಲ ಮುಟ್ಟಿ ಸ್ವಲ್ಪ ಅಭ್ಯಾಸ ಅಲ್ವಾ ಕಿಚನಲ್ಲಿ ಕೆಲಸ ಮಾಡಿ, ಅದಕ್ಕೋಸ್ಕರ ಕಲಿಸ್ಕೊಳ್ತಾ ಇದ್ದೇನೆ, ನೀವು ಜಾಗ್ರತೆ. ನೋಡಿ, ಈ ಥರ ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ನಮ್ಮ ಹಿಟ್ಟು ಒಂದು ಸೂಪರ್ ಆಗಿರುವಂಥ ಹದಕ್ಕೆ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಮತ್ತು ಶೈನ್ ಕೂಡ ಬರುತ್ತೆ ಒಂದು ರೊಟ್ಟಿಗೆ. ಮತ್ತು ನನಗೆ ಬಾಳೆ ಎಲೆ ಇರಲಿಲ್ಲ, ಮತ್ತು ಬಟರ್ ಪೇಪರ್ ಸಹ ಇರಲಿಲ್ಲ. ನಾನು A4 ಶೀಟಿಗೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಬಟರ್ ಶೀಟು ಮನೆಯಲ್ಲೇ ರೆಡಿ ಮಾಡಿಕೊಂಡೆ, ಹೋಮ್ ಮೇಡಿದ್ದು. ನೋಡಿ, ಈ ಥರ ರೊಟ್ಟಿಯನ್ನು ಮಾಡ್ಕೊಳ್ಳಿ. ನಿಮ್ಮ ಬೆರಳನ್ನು ಒಂದು ಸ್ವಲ್ಪ ನೀರಲ್ಲಿ ಅದ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಬೆರಳಿಗೆ ಎಣ್ಣೆ ಹಚ್ಕೊಂಡು ಈ ಥರ ನೀವು ಒತ್ತಿ ಅದನ್ನು ರೊಟ್ಟಿ ಮಾಡ್ಕೊಳ್ಳಿ. ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ವ, ಆ ಥರ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಥರ ಮಾಡ್ಕೊಳ್ಳಿ. ಬಟ್ ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ನಾವು ಪೇಪರ್ ಯೂಸ್ ಮಾಡಲ್ಲ, ಬಟ್ ಇದಕ್ಕೆ ಯೂಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಹಾಕುವಾಗ ನಾವು ಪ್ಯಾನಿಗೆ ಕಟ್ ಆಗಿಬಿಡುತ್ತೆ. ನೋಡಿ, ಎಷ್ಟು ನೈಸಾಗಿ ನಮ್ಮ A4 ಶೀಟು ಬಟರ್ ಪೇಪರ್ ಆಗಿ ಟರ್ನ್ ಆಗಿದೆ ನೋಡಿ. ಮತ್ತು ಒಂದು ತವಾ ಮೇಲೆ ನಾನಿಲ್ಲಿ ಸ್ವಲ್ಪ ಪ್ರೀ ಹೀಟಿಗೆ ಇಟ್ಟಿದ್ದೇನೆ, ಎಣ್ಣೆ ಏನೂ ಹಾಕಲಿಲ್ಲ. ಈ ಥರ ನೋಡಿ, ಎಷ್ಟು ನೀಟಾಗಿ ನಮ್ಮ A4 ಶೀಟ್ ಅಂತ ಯಾರೂ ಸಹ ಹೇಳೋದಿಲ್ಲ, ಬಟರ್ ಪೇಪರ್ ಥರ ವರ್ಕ್ ಮಾಡುತ್ತೆ ಇದು. ಬಟ್ ಸೆಕೆಂಡ್ ಯೂಸಿಗೆ ಯೂಸ್ ಆಗೋದಿಲ್ಲ. ಒಂದು A4 ಶೀಟು ಒಂದೇ ರೊಟ್ಟಿಗೆ ಯೂಸ್ ಆಗೋದು, ಯಾಕಂದರೆ ಒದ್ದೆ ಆಗಿದ್ಮೇಲೆ ಪೇಪರು ಇದಾಗಿಬಿಡ್ತದೆ, ಹರಿದೋಗ್ಬಿಡುತ್ತೆ. ಸೆಕೆಂಡ್ ಪೇಪರನ್ನೇ ನಾವು ಯೂಸ್ ಮಾಡಬೇಕು, ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು. ನೋಡಿ, ಈ ಥರ ನಾನು ಎಡ್ಜಸ್ಸನ್ನು ಸ್ವಲ್ಪ ಬಿಡಿಸ್ತಾ ಇದ್ದೇನೆ. ಎಡ್ಜಸ್ಸನ್ನು ಬಿಡಿಸಾದ್ಮೇಲೆ ಈ ಥರ ರೊಟ್ಟಿಯನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಈ ಪೊಸಿಷನಲ್ಲಿ ಸ್ವಲ್ಪ ಸೈಡಿಗೆ ಎಣ್ಣೆ ಬಿಟ್ಕೊಳ್ಳಿ. ನೀವು ನಾರ್ಮಲ್ ತವಾದ ಮೇಲೆ ಮಾಡ್ತಾ ಇದ್ದೀರಂತಾದರೆ, ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ಬೇಗ ಬಂದುಬಿಡುತ್ತೆ. ಇಲ್ಲ ಅಂದರೆ ಸ್ವಲ್ಪ ತಳ ಹಿಡ್ಕೊಳ್ಳುತ್ತೆ ನಾರ್ಮಲ್ ತವಾದಲ್ಲಿ. ಸೈಡಿಗೆಲ್ಲ ಚೆನ್ನಾಗಿ ಒತ್ತಬೇಕು, ಯಾಕಂದರೆ ರಾಗಿ ಹಿಟ್ಟು ಸ್ವಲ್ಪ ಹಸಿಯಾಗಿದ್ದರೂ ತಿನ್ನೋಕ್ಕೆ ಚೆನ್ನಾಗಾಗೋದಿಲ್ಲ, ಗಮ್ ಥರ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಸುಟ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬೇಕಾದರೆ ಚಟ್ನಿ ಜೊತೆಗೆ ತಿನ್ಬೋದು. ನಾನು ನುಗ್ಗೆ ಸೊಪ್ಪನ್ನೇ ಯೂಸ್ ಮಾಡ್ಕೊಂಡು ತೋವೆ ಥರ ಮಾಡ್ಕೊಂಡಿದ್ದೆ, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ.
ಆ ತೋವೆದು ಬೇಕಾದರೆ ನಿಮಗೆ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದರ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ನೋಡಿ, ನುಗ್ಗೆ ಸೊಪ್ಪಿನ ತೋವೆ ಜೊತೆಗೆ ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿಯನ್ನು ತಿಂತಾ ಇದ್ದೇನೆ. ಫ್ರೆಂಡ್ಸ್, ಇದು ತುಂಬ ಹೆಲ್ದಿ ಆಗಿದೆ. ಮತ್ತು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ನಿಮ್ಮ ರಿಲೇಟಿವ್ಸ್ ಒಟ್ಟಿಗೆ ಇದನ್ನು ಶೇರ್ ಮಾಡಿ. ತುಂಬ ಹೆಲ್ತ್ಫುಲ್ ಆಗಿರುವಂತಹ ರೊಟ್ಟಿ ಇದು. ಮತ್ತು ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಾದರೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.